ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುಗಾದಿ ರಂಜಾನ್ಗೆ ಊರಿಗೆ ಹೊರಟವರಿಗೆ ಶಾಕ್ ಎದುರಾಗಿದೆ. ಏನು ಶಾಕು? ಖಾಸಗಿ ಬಸ್ಸುಗಳಲ್ಲಿ ಟಿಕೆಟ್ ದರ ದುಪ್ಪಟ್ಟು ಏರಿಕೆ ಆಗಿದೆ. ನಾಳೆಯಿಂದ ರಜೆ ಬರ್ತಾ ಇರೋದು. ನಾಳೆ ಯುಗಾದಿ, ಶುಕ್ರವಾರ ಒಂದು ದಿನ ರಜೆ ಹಾಕಿದರೆ ಶನಿವಾರ ಮತ್ತು ಭಾನುವಾರ ಒಟ್ಟು 4 ದಿನಗಳ ಕಾಲ ಯುಗಾದಿಗಾಗಿ, ರಂಜಾನ್ ಹಬ್ಬಕ್ಕಾಗಿ ಊರಿಗೆ ಹೋಗ್ತಾರೆ. ಖಾಸಗಿ ಬಸ್ಗಳು ಟಿಕೆಟ್ ದರವನ್ನು ದುಪ್ಪಟ್ಟು ಏರಿಕೆ ಮಾಡಿದೆ. ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಖಾಸಗಿ ಬಸ್ಗಳಲ್ಲಿ ಸುಲಿಗೆ ಆಗ್ತಾ ಇದೆ. ಸಾಲು ಸಾಲು ರಜೆ ಬಂದಿದೆ, ಟ್ರಿಪ್ ಮಾಡೋಣ ಅಂತ ಹೇಳಿದ್ರೆ ಟಿಕೆಟ್ ದುಬಾರಿ ಆಗಿರೋದು. ಖಾಸಗಿ ಬಸ್ ದರ 3 ಪಟ್ಟು ಹೆಚ್ಚಳ ಮಾಡಿದ್ದಾರೆ ಮಾಲೀಕರು. 3 ಪಟ್ಟು ಹೆಚ್ಚಳ ಮಾಡಿದ್ದಾರೆ. ಯುಗಾದಿ, ರಂಜಾನ್ ಹಬ್ಬಗಳಿಗೆ ಇವರ ಬಂಡವಾಳ ನೀವು ನೋಡ್ತಾ ಇದ್ದೀರಿ. 2,000, 1,000 ರೂಪಾಯಿ, 1,200, 1,500 ಹೀಗೆ ಇಲ್ಲಿಂದ ಹುಬ್ಬಳ್ಳಿಗೆ, ದಕ್ಷಿಣ ಕನ್ನಡ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಬೇರೆ ಬೇರೆ ಊರುಗಳಿಗೆ ಹೋಗಬೇಕಂದ್ರೆ ಸಾವಿರಾರು ರೂಪಾಯಿ ಹಣವನ್ನು ಪಾವತಿ ಮಾಡೋ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ನಾಳೆ ಯುಗಾದಿ, ಸರ್ಕಾರಿ ರಜೆ ಇದೆ. ಶುಕ್ರವಾರ ಒಂದು ದಿನ ರಜೆ ಮಾಡಿದರೆ ಶನಿವಾರ ಮತ್ತು ರಂಜಾನ್ ಸರ್ಕಾರಿ ರಜೆ, ಭಾನುವಾರ ರಜೆ ಇದೆ. ಈ ಸಾಲು ಸಾಲು ರಜೆಗಳು ಮತ್ತು ಹಬ್ಬದ ಕಾರಣಕ್ಕಾಗಿ ಊರಿಗೆ ಹೋಗ್ತಾರೆ. ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಅನೇಕ ಜನ ಹಬ್ಬಕ್ಕಾಗಿ ಊರಿಗೆ ಹೋಗ್ತಾರೆ. ಇದನ್ನು ಬಂಡವಾಳ ಮಾಡಿಕೊಂಡಿರುವಂಥ ಈ ಖಾಸಗಿ ಬಸ್ಗಳ ಮಾಲೀಕರು ತಮಗೆ ಮನಸೋ ಇಚ್ಛೆ ಬಂದಂತೆ ಪ್ರತಿ ಬಾರಿ ಈ ರೀತಿಯಾಗಿ ಸಾಲು ಸಾಲು ರಜೆ ಇದ್ದಾಗ ದರವನ್ನು ಏರಿಕೆ ಮಾಡ್ತಾರೆ. ಇದೀಗ 3 ಪಟ್ಟು ಹೆಚ್ಚಳ ಮಾಡಿದಾರಂತೆ ಮಾಲೀಕರು. ಸಾರಿಗೆ ಇಲಾಖೆಯವರು, ಸರ್ಕಾರದವರು ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವುದೇ ಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ತೆಗೆದುಕೊಳ್ಳೋದಕ್ಕಾಗಲ್ಲ. ಇವರು ಎಂದಿನಂತೆ ತಮ್ಮ ಪ್ರಯಾಣ ದರವನ್ನು ಏರಿಕೆ ಮಾಡ್ತಾರೆ. ಇದರ ಪರಿಣಾಮವನ್ನು ಗ್ರಾಹಕರು, ಪ್ರಯಾಣಿಕರು ಅನುಭವಿಸಬೇಕಾದಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಹಬ್ಬದ ಖರೀದಿಯ ಭರಾಟೆ ಕೂಡ ಜೋರಾಗಿದೆ. KR ಮಾರ್ಕೆಟ್ನಲ್ಲಿ ಜನಸಂದಣಿ ಹೆಚ್ಚಾಗಿದೆ. ಹಬ್ಬದ ಹಿನ್ನೆಲೆ ಹಣ್ಣು, ಹೂಗಳ ದರದಲ್ಲೂ ಕೂಡ ಏರಿಕೆ ಆಗಿದೆ. 1,000 ರೂಪಾಯಿಗೆ ಏರಿಕೆ ಆಗಿದೆ ಮಲ್ಲಿಗೆಯ ದರ. ಆ ಮುಖಾಂತರ ಗ್ರಾಹಕರಿಗೆ ಶಾಕ್ ಆಗಿರೋದು. ಹಣ್ಣುಗಳ ಬೆಲೆಯ ಏರಿಕೆಯಿಂದ ಖರೀದಿ ಕೂಡ ದುಬಾರಿ ಆಗಿರೋದು. ಅಂದರೆ ಹಿಂದೇಟು ಹಾಕ್ತಾರೆ ಜನ. ಯುಗಾದಿ ಸಂಭ್ರಮಕ್ಕೆ ಮಾರುಕಟ್ಟೆಗಳು ಫುಲ್ ಆ್ಯಕ್ಟಿವ್ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ವಿವಿಧೆಡೆಯಿಂದ ಹಬ್ಬಕ್ಕೆ ಬೇಕಾದಂಥ ವಸ್ತುಗಳು ಬಂದಿದೆ KR ಮಾರ್ಕೆಟ್ಗೆ. ಆದರೆ ಗ್ರಾಹಕರಿಗೆ ಈ ದರ ಏರಿಕೆಯ ಬಿಸಿ ತಟ್ಟುಬಿಟ್ಟಿದೆ. ಮಲ್ಲಿಗೆ ಹೂವಿನ ದರ 1,000 ರೂಪಾಯಿಗೆ ಏರಿಕೆ ಆಗಿದ್ದರೆ ಸೇವಂತಿಗೆ, ಗುಲಾಬಿ ಸೇರಿದಂತೆ ಹಲವು ಹೂಗಳ ಬೆಲೆಯೂ ಕೂಡ ಏರಿಕೆ ಆಗಿದೆ. ಹಣ್ಣುಗಳ ದರದಲ್ಲೂ ಕೂಡ ಏರಿಕೆ ಬಂದಿದ್ದು ಯುಗಾದಿ ಹಬ್ಬದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಚಟುವಟಿಕೆಗಳು ಜೋರಾಗಿದೆ, ವ್ಯಾಪಾರ ಜೋರಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಹಬ್ಬ, ಮತ್ತೊಂದು ಕಡೆ ದರ ಏರಿಕೆ, ಯುದ್ಧ ಕೂಡ ಆಗ್ತಾ ಇರೋದು. ಮೊದಲೇ ಸಿಲಿಂಡರ್ ಅಭಾವದಿಂದ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದು ಗೊತ್ತಿದೆ. ಇವೆಲ್ಲದರ ನಡುವೆ ಯುಗಾದಿ ಮತ್ತು ರಂಜಾನ್ ಕೂಡ ಇದೆ. ಈ ಹಬ್ಬದ ವಾತಾವರಣದ ಸಮಯದಲ್ಲಿ ಒಂದು ಕಡೆ ಮಾರುಕಟ್ಟೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಗರಿಗೆದಿರೋದು, ವ್ಯಾಪಾರ ವಹಿವಾಟು ಜೋರಾಗಿರೋದು. ಮತ್ತೊಂದು ಕಡೆ ದರ ಏರಿಕೆಯ ಬಿಸಿ, ಹಣ್ಣು ಹಂಪಲಗಳ ಬೆಲೆಗಳು ಜಾಸ್ತಿ ಆಗಿರೋದು, ತರಕಾರಿ ಬೆಲೆ. ಮತ್ತೊಂದು ಕಡೆ ಹೂವಿನ ದರವೂ ಕೂಡ, ಮಲ್ಲಿಗೆ ಹೂವಿನ ಹಾರ 1,000 ರೂಪಾಯಿ ತನಕ ತಲುಪಿದೆ ಅಂತೆ. ಸೇವಂತಿಗೆ ಮತ್ತು ಗುಲಾಬಿ ಅದು ಕೂಡ ದರ ಏರಿಕೆ ಆಗಿದೆ. ಹೀಗಾಗಿ ಗ್ರಾಹಕರ ಈ ಜೇಬಿಗೆ ದರ ಏರಿಕೆಯ ಬಿಸಿ ತಾಗ್ತಾ ಇದೆ. ಒಟ್ಟಾರೆ ಹಬ್ಬದ ಪರಿಣಾಮ, ಒಂದು ಕಡೆ ಊರಿಗೆ ಹೋಗೋಣ ಅಂತ ಹೇಳಿದರೆ ಬಸ್ ದರ ಏರಿಕೆ, ರೈಲುಗಳು ಕೂಡ ವಿಶೇಷ ರೈಲುಗಳನ್ನು ಕೂಡ ಹಬ್ಬದ ಪ್ರಯುಕ್ತ ಓಡಿಸ್ತಾ ಇದ್ದಾರೆ. ಇವೆಲ್ಲದರ ಹೊರತಾಗಿಯೂ ಕೂಡ ಖಾಸಗಿ ಬಸ್ಗಳಲ್ಲಿ ಹೋಗಬೇಕು ಅಂದರೆ ದರ ಏರಿಕೆಯ ಬಿಸಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಹಬ್ಬ ಇದೆ ಅಂತ ಊರಿಗೆ ಹೋಗೋಣ ಅಂತ ಹೇಳಿದರೆ ಟಿಕೆಟ್ ದರ ಏರಿಕೆ ಆಗಿದೆ ಅಂತೆ. ಯಾವ ಪರಿಪ್ರಮಾಣದಲ್ಲಿ ಖಾಸಗಿ ಬಸ್ಗಳ ದರ ಏರಿಕೆ ಆಗಿದೆ? ಪ್ರತಿ ಹಬ್ಬ ಸಂದರ್ಭದಲ್ಲಿ ಕೂಡ ಖಾಸಗಿ ಬಸ್ಗಳು ದರವನ್ನು ಏರಿಕೆ ಮಾಡುತ್ತೆ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾರಿಗೆ ಇಲಾಖೆ ಕೂಡ ಮುಂದಾಗಿ ಹೆಚ್ಚುವರಿ ಬಸ್ಗಳನ್ನ ಕೂಡ ಈಗಾಗಲೇ ಹಾಕಿರುವಂತದ್ದು. ಸುಮಾರು 2,000ಕ್ಕೂ ಹೆಚ್ಚು KSRTC ಬಸ್ಗಳನ್ನ ಕೂಡ ಮುಂಗಡವಾಗಿ ಬಿಟ್ಟಿದ್ದಾರೆ. ಸೊ ಇವತ್ತು ರಾತ್ರಿಯಿಂದಲೇ ಬಸ್ಗಳು ಕೂಡ ಅಂದ್ರೆ ಆಯಾಯ ಜಿಲ್ಲೆಗಳಿಗೆ ಸ್ಪೆಷಲ್ ಬಸ್ಗಳನ್ನ ಕೂಡ ಬಿಟ್ಟಿರುವಂತದ್ದು. ಸೊ ಇದು ಖಾಸಗಿ ಬಸ್ ಅವರಿಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸುಮಾರು 2,000, 3,000, 1,900 ಈ ರೀತಿಯಾಗಿ ದರವನ್ನ ಕೂಡ ನಿಗದಿ ಮಾಡಿರುವಂತದ್ದು.
ಪ್ರತಿ ಹಬ್ಬದ ಸಂದರ್ಭದಲ್ಲಿ ಕೂಡ ಬೆಲೆ ಏರಿಕೆ ಆಗಿರ್ಬೋದು, ದರ ಏರಿಕೆ ಮಾಮೂಲಿ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ಸಿಲಿಕಾನ್ ಸಿಟಿಯ ಮಂದಿ ಪ್ರಮುಖವಾಗಿ ಹಬ್ಬದ ಸಂದರ್ಭದಲ್ಲಿ KR ಮಾರ್ಕೆಟ್ಗೆ ಹೋಗಿ ಹೆಚ್ಚಿನ ರೀತಿಯಲ್ಲಿ ಖರೀದಿ ಮಾಡ್ತಾರೆ. ಹಬ್ಬದ ಸಂದರ್ಭದಲ್ಲಿ ಹೂ ಆಗಿರ್ಬೋದು, ಹಣ್ಣುಗಳ ದರ ತುಸು ಏರಿಕೆ ಆಗಿದೆ. ಇದು ಗ್ರಾಹಕರಿಗೆ ಬಿಸಿ ಮುಟ್ಟುತ್ತಿದೆ. ಯಾಕಂದ್ರೆ ಈಗಾಗಲೇ ಒಂದು ಕಡೆ ಗ್ಯಾಸ್ನ ದರ ಕೂಡ ಏರಿಕೆ ಆಗಿದೆ. ಸೊ ಎಲ್ಲಾ ದರ ಏರಿಕೆಯಿಂದ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ, ಇದನ್ನ ಎಲ್ಲರೂ ಕೂಡ ಸಂಭ್ರಮದಿಂದ ಕುಟುಂಬಸ್ಥರ ಜೊತೆ ಒಂದು ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಆಗಿರ್ಬೋದು, ಮನೆಯಲ್ಲಿ ವಿಶೇಷ ತಿನಿಸುಗಳನ್ನ ಕೂಡ ಮಾಡ್ತಾರೆ. ಇದಕ್ಕೆ ಬೇಕಾದಂತಹ ವಸ್ತುಗಳನ್ನ ಖರೀದಿಗೆ ಮಾರ್ಕೆಟ್ಗೆ ಹೋಗ್ಲೇಬೇಕಾಗುತ್ತೆ. ಸದ್ಯ ಮಲ್ಲಿಗೆ 1000 ಆಗಿರ್ಬೋದು, ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿ ಆಗಿರ್ಬೋದು, ಸೇವಂತಿಗೆ ಈ ರೀತಿಯಾಗಿ ದರ ಕೂಡ ಅಂದ್ರೆ ಏರಿಕೆ ಆಗಿರುವಂತದ್ದು. ಮತ್ತೊಂದ್ ಕಡೆ ರಂಜಾನ್ ಹಬ್ಬ, ಇದು ಕೂಡ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಅಂತಾನೆ ಹೇಳ್ಬೋದು. ಇದು ಶುಕ್ರವಾರ ಇರುವ ಕಾರಣಕ್ಕಾಗಿ ಮತ್ತೊಂದ್ ಕಡೆ ಮಾಂಸದ ದರ ಕೂಡ ಏರಿಕೆ ಆಗಿದೆ. ಯಾಕಂದ್ರೆ ನಾಳೆ ಯುಗಾದಿ ಇದೆ, ಅದರ ಮರು ದಿವಸ ಹೊಸ ತಳುಕಿರುತ್ತೆ. ಹಾಗೇನೆ ರಂಜಾನ್ ಹಿನ್ನೆಲೆ ಚಿಕನ್ ಮಟನ್ ಏರಿಕೆ ಕೂಡ ಈಗಾಗಲೇ ಸಾಧ್ಯತೆ ಇರುವಂತದ್ದು. ಅಂದ್ರೆ ಪ್ರಸ್ತುತ ಚಿಕನ್ 320ರಿಂದ 350 ರೂಪಾಯಿ ಇದೆ. ಆದ್ರೆ ಮಟನ್ 850ರಿಂದ 1200 ಇರುವಂತದ್ದು. ಹಬ್ಬದ ಹಿನ್ನೆಲೆ 900ರಿಂದ 1500ವರೆಗೆ ಏರಿಕೆ ಕೂಡ ಸಾಧ್ಯತೆ ಇರುವಂತದ್ದು. ಹಬ್ಬದ ಖುಷಿಯಲ್ಲಿದ್ದ ನಾನ್ ವೆಜ್ ಮಂದಿಗೆ ಇದು ಕೂಡ ಬೇಸರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಜನಸಾಮಾನ್ಯರು ಎಲ್ಲಾ ಬೆಲೆ ಏರಿಕೆಯನ್ನು, ಯಾಕಂದ್ರೆ ಅಡುಗೆ ಎಣ್ಣೆ ಆಗಿರ್ಬೋದು, ಅಕ್ಕಿ ದರ ಆಗಿರ್ಬೋದು, ಹಾಲು ಆಗಿರ್ಬೋದು, ಪ್ರತಿಯೊಂದರ ದರ ಏರಿಕೆಯಿಂದ ಜನಸಾಮಾನ್ಯರು ಬಹಳಷ್ಟು ಈಗಾಗಲೇ ಬೇಸತ್ತಿದ್ದಾರೆ. ಅದು ಕೂಡ ನಮ್ಮ ಪವಿತ್ರ ಸಂಪ್ರದಾಯದ ಹಬ್ಬದ ಪ್ರಕಾರ ಇದು ಯುಗಾದಿ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಇದನ್ನ ಸೆಲೆಬ್ರೇಟ್ ಮಾಡ್ಲೇಬೇಕಾಗುತ್ತೆ. ಆದ್ರೂ ಕೂಡ ಹೆಚ್ಚಿನ ದರ ಏರಿಕೆ ಆದ್ರೂ ಕೂಡ ಜನ ಮಾತ್ರ ಖರೀದಿ ಮಾಡೋದಕ್ಕೆ ಹಿಂದೇಟು ಹಾಕ್ತಿದೆ. ಈಗಾಗಲೇ KR ಮಾರ್ಕೆಟ್ಗೆ ಇವತ್ತಿನಿಂದಲೇ ಬಹುತೇಕ ಮಂದಿ ಬಂದು ಖರೀದಿ ಮಾಡೋದಕ್ಕೆ ಕೂಡ ತೊಡಗಿರುವಂತದ್ದು. ಪ್ರವೀಣ್. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.